ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ನಾನಿವತ್ತು ಮೇಷರಾಶಿ, ಮುಖ್ಯವಾಗಿ ಅದರಲ್ಲೂ ಈ 2025 ಆಷಾಢ ಮಾಸದಲ್ಲಿ ಮೇಷರಾಶಿಯವರಿಗೆ ಹೇಗೆಲ್ಲ ಇರುತ್ತೆ, ಅವರ ಒಂದು ಗ್ರಹಗತಿಗಳ ಬದಲಾವಣೆಯಿಂದ ಅದರಲ್ಲೂ ಈ ಆಷಾಢದಲ್ಲಿ ಯಾವ ರೀತಿ ಅವರು ಆಕ್ಟಿವೇಟ್ ಮಾಡ್ಕೊಳ್ಬೇಕು, ಯಾವ ರೀತಿ ಗ್ರಹಗಳನ್ನ ಒಲಿಸ್ಕೊಳ್ಬೇಕು ಅಂದ್ರೆ ಅವರ ಒಂದು ಪೂಜೆ ಮುಖಾಂತರ ಆಗಿರ್ಬೋದು, ಅವರು ಮಾಡುವಂತ ಈ ಆಷಾಢದಲ್ಲಿ ಮುಖ್ಯವಾಗಿ ಯಾವ ದೇವರಿಗೆ ಪೂಜೆ ಮಾಡ್ಬೇಕು ಮೇಷರಾಶಿಯವರು ಅನ್ನೋದನ್ನ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತಾ ಬರ್ತೀನಿ. ಬನ್ನಿ ನೋಡಿ, ಮೊದ್ಲಿಗೆ ಮೇಷರಾಶಿಯ ರಾಶಿಯಾಧಿಪತಿ ಕುಜ ಮೇಷರಾಶಿಯಿಂದ 5ನೇ ಮನೆ ಅಂದ್ರೆ ಸಿಂಹದಲ್ಲಿದ್ದಾರೆ. ಕುಜನ ಜೊತೆ ಕೇತು ಕೂಡ ಇರೋದ್ರಿಂದ 5ನೇ ಮನೆಯಲ್ಲಿ ಇರೋದ್ರಿಂದ ಈ ಮಕ್ಕಳು, ಅವರ ಒಂದು ಮಕ್ಕಳು ಯಾರು ಮೇಷರಾಶಿಯವರ ಮನೆಯಲ್ಲಿ ಮೇಷರಾಶಿಯವರ ಮಕ್ಕಳು ತುಂಬಾ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಸೆಕ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ಅಚೀವ್ ಮಾಡ್ತಾರೆ ಅಂತ ಹೇಳ್ಬೋದು. ಅದರ ಜೊತೆ ಅವರ ಮನೆಯಲ್ಲಿ ನೋಡಿ, ಇವಾಗ ಕುಜನಿಗೆ ಸಂಬಂಧಪಟ್ಟಾಗ ಪ್ರಾಪರ್ಟಿ ಅಂತ ಬರುತ್ತೆ. ಪ್ರಾಪರ್ಟಿ ಆಗಿರ್ಬೋದು, ಮನೆ ಆಗಿರ್ಬೋದು, ಈ ತರ ವಿಷಯಗಳು ಬಂದಾಗ ಮೇಷರಾಶಿಯವರು ಆದಷ್ಟು ಈ ಕುಜನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಅನ್ನ, ಒಂದು ಕಲ್ಲನ್ನ ಅಥವಾ ಒಂದು ಬ್ರೇಸ್ಲೆಟ್ ನ ಖಂಡಿತವಾಗ್ಲೂ ಅವರು ಧರಿಸ್ಕೊಂಡೇ ಆಗಿದ್ದಲ್ಲಿ ಈ ಆಷಾಢದಲ್ಲಿ, ಯಾಕಂದ್ರೆ ಕುಜನಿಗೆ ತುಂಬಾ ಆರೋಗ್ಯವಾಗಿ ಇರುವಂತ ಒಂದು ಬೇಡಿಕೆಯನ್ನ ಸಲ್ಲಿಸ್ಬೇಕಾಗತ್ತೆ. ಆರೋಗ್ಯ ಕೂಡ ಬರುತ್ತೆ ಇಲ್ಲಿ. 5ನೇ ಮನೆ ಅಂದಾಗ ಪೂರ್ವ ಪುಣ್ಯನೂ ಬರುತ್ತೆ. ಹಾಗಾಗಿ ಅದರಲ್ಲಿ ನಮ್ಮ ಮಕ್ಕಳನ್ನ ಒಂದು ಇದು ಕೂಡ ಬರುತ್ತೆ. ಈ ಒಂದು ಇದ್ರಿಂದ ನೀವೇನ್ ಮಾಡ್ಬೇಕು, ಕುಜನಿಗೆ ತುಂಬಾ ಆರಾಧನೆ ಮಾಡ್ಬೇಕಾಗುತ್ತೆ. ಕುಜನಿಗೆ ಆರಾಧನೆ ಮಾಡೋದು ಅಂದ್ರೆ ಹೇಗಪ್ಪಾ ಅಂತಂದ್ರೆ ಸುಬ್ರಹ್ಮಣ್ಯನನ್ನ ಒಲಿಸ್ಕೊಳ್ಬೇಕಾಗತ್ತೆ ನೀವು, ಅದ್ರಲ್ಲೂ ಆಷಾಢದಲ್ಲಿ. ಯಾಕಂದ್ರೆ ಈ ಆಷಾಢ ಮಾಸದಲ್ಲಿ ಈ ದೇವ್ರಿಗೆ ನಾವೇನ್ ಪೂಜೆ ಮಾಡ್ತೀವಿ ಅದು ತುಂಬಾ ನಮ್ಗೆ ಆಗ್ತಾ ಬರುತ್ತೆ. ಮುಖ್ಯವಾಗಿ ಎಲ್ಲರೂ ಅಮ್ಮನವರ ಪೂಜೆ ಮಾಡ್ತಾರೆ, ದುರ್ಗಾದೇವಿ. ಆದ್ರೆ ಈ ಆಷಾಢದಲ್ಲಿ ಎಲ್ಲಾ ದೇವ್ರ ಪೂಜೆನೂ ಕೂಡ ಮಾಡ್ಬೇಕು ಅಂತ ಹೇಳ್ತೀನಿ. ಅವರವರ ಒಂದು ರಾಶಿಗೆ ಯಾವ ದೇವ್ರು ಇರ್ತಾರೋ ಆ ದೇವ್ರನ್ನ ನೀವು ಒಲಿಸ್ಕೊಳ್ಳೋದು ಅಂತ ಹೇಳ್ತೀನಿ. ಹಾಗಾಗಿ ಆ ದೇವ್ರನ್ನ ಒಲಿಸ್ಕೊಳ್ಬೇಕಾದ್ರೆ ನೀವು ಮುಖ್ಯವಾಗಿ ಮೇಯ್ನು ಇವಾಗ ಏನ್ ಮಾಡ್ಬೇಕಂತಂದ್ರೆ, ನೀವು ನೋಡಿ ಸುಬ್ರಹ್ಮಣ್ಯನ ಒಂದು ಟೆಂಪಲ್ಗೆ ವಿಸಿಟ್ ಮಾಡೋದು. ನಿಮ್ಮನೆ ಅಕ್ಕಪಕ್ಕ ಇದ್ರೆ ಸುಬ್ರಹ್ಮಣ್ಯನ ಒಂದು ಟೆಂಪಲ್ ವಿಸಿಟ್ ಮಾಡಿ. ಈ ಕಣಗಲೆ ಹೂವು ಏನ್ ಬರುತ್ತೆ ಆ ಹೂವನ್ನ ನಿಮ್ಮ ಮನೆಯಲ್ಲೇ ಸುಬ್ರಹ್ಮಣ್ಯನಿಗೆ ಅರ್ಪಿಸಿ ಪೂಜೆ ಮಾಡಿ. ನಿಮ್ ಮನೇಲಿ ಸುಬ್ರಹ್ಮಣ್ಯನ್ ಫೋಟೋ ಇಲ್ವಾ, ಒಂದ್ ನವಿಲ್ಗರಿ ತಂದಿರಿ. ಒಂದ್ ನವಿಲ್ಗರಿ ತಂದಿಟ್ಕೊಂಡು ಅಲ್ಲೇ ಯಾವ ದೇವ್ರನ್ನ ನೀವು ನೆನ್ಸ್ಕೊತಿರೋ ಭಕ್ತಿಯಿಂದ ಕೂತಿರೋ ಜಾಗದಲ್ಲಿ ನೆನ್ಸ್ಕೊಂಡ್ರೆ ಆ ದೇವ್ರು ಅಲ್ಲೇ ಇರ್ತಾರೆ ಅಂತ ಅರ್ಥ. ಎಲ್ಲೂ ಅಷ್ಟೇ, ನಾವ್ ಯಾವ ದೇವ್ರನ್ನಾನು ಕಂಡಿಲ್ಲ, ಆದ್ರೆ ನಾವು ಮನ್ಸಲ್ಲಿ ನಮ್ ಕಣ್ಣ ಮುಂದೆ ಬಂದ್ರೆ ಸಾಕು, ನಮ್ ಮನ್ಸಲ್ಲಿ ಇದ್ರೆ ಸಾಕು. ದೇವ್ರ ಮನೇಲಿ ನೀವು ಕೂತು ಒಂದ್ 5 ನಿಮಿಷ ಪ್ರಾರ್ಥನೆ ಮಾಡಿ. ಆ ಕಳಗಲೆ ಹೂವನ್ನ ನಿಮ್ ಮನೆ ದೇವ್ರಿಗೆ ಇಡಿ. ನಿಮ್ಮನೆಯ ಒಂದು ದೇವ್ರ ಮನೆಯ ಒಂದು ಫೋಟೋಗಳಿಗೆ ಆ ಹೂವನ್ನ ಹಾಕಿ, ಹಾಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಮತ್ತು ನಿಮ್ ಮನೇಲಿ ಯಾವುದೇ ಪ್ರಾಪರ್ಟಿ ವಿಚಾರ ಆಗಿರ್ಬೋದು, ಆ ಪ್ರಾಪರ್ಟಿ ವಿಚಾರಕ್ಕೆ ಕೋರ್ಟು ಕೇಸು ಈ ತರ ತೊಂದರೆಯಿಂದ ಬಳಲ್ತಾ ಇರ್ಬೋದು, ಅದೆಲ್ಲ ಕೂಡ ನಿಮ್ಗೆ ಕ್ಲಿಯರ್ ಆಗ್ತಾ ಬರುತ್ತೆ. ಹಾಗೆ ತೊಗರಿ ಕಾಳು, ತೊಗರಿ ಬೇಳೆ, ಈ ಧಾನ್ಯದಿಂದ ಮಾಡಿರುವಂತಹ ನೈವೇದ್ಯಗಳನ್ನ ಅರ್ಪಿಸಿ ಅಥವಾ ಆ ಧಾನ್ಯವನ್ನ ಹೆಚ್ಚೆಚ್ಚು ತಿನ್ನಿ. ಈ ಆಷಾಢ ಮಾಸದಲ್ಲಿ ಮೇಷರಾಶಿಯವರು ಹೆಚ್ಚು ತೊಗರಿ ಬೇಳೆಯನ್ನ ಯೂಸ್ ಮಾಡಿ. ಓಕೆನಾ? ಯಾವ ರೂಪದಲ್ಲಾದ್ರೂ ನೀವು ಅದನ್ನ ಆಹಾರವಾಗಿ ತಗೊಳ್ಳಿ. ಈಗ ತಗೊಂಡಾಗ ನಿಮ್ಗೆ ತುಂಬಾ ಅದು ಆಕ್ಟಿವೇಟ್, ಇವಾಗ ನಮ್ಗೆ ಏನಿದೆ ಅದನ್ನ ನಾವು ವೃದ್ಧಿ ಮಾಡ್ಕೊಳ್ಳೋದು, ಇವಾಗ ಸಿದ್ಧಿ ಮಾಡ್ಕೊಳ್ಳೋದು ಅಂತೀವಲ್ಲ, ಹಾಗೆ ನಿಮ್ಮ ರಾಶಿಯಾಧಿಪತಿ ಕುಜನನ್ನ ನೀವು ಒಲಿಸ್ಕೊಳ್ಬೇಕಾಗತ್ತೆ. ಸುಬ್ರಹ್ಮಣ್ಯನನ್ನ ಪೂಜೆ ಮಾಡ್ಬೇಕಾಗತ್ತೆ. ಹಾಗೆ ಒಂದು ಕೆಂಪು ದಿನದಲ್ಲಿ 1 ಸತಿ ಆದ್ರೂ ರೆಡ್ ಫ್ರೂಟ್ ಅನ್ನ ನೀವು ತಿನ್ಬೇಕಾಗತ್ತೆ. ಬೀಟ್ರೋಟ್ ಆಗಿರ್ಬೋದು, ಸೇಬ್ ಆಗಿರ್ಬೋದು, ಅದನ್ನ ನೀವು ಕೆಂಪು ತರಕಾರಿ, ಕೆಂಪು ಮೂಲಂಗಿ ಇರ್ಬೋದು, ಇವಾಗ ಸೊಪ್ಪಲ್ಲೂ ಕೂಡ ಸಿಕ್ಕುತ್ತೆ, ಅದನ್ನ ನೀವು ಹೆಚ್ಚೆಚ್ಚು ನೀವು ತಿಂತಾ ಹೋಗ್ಬೇಕಾಗುತ್ತೆ. ಕೆಂಪು ಬೇಳೆ, ತೊಗರಿ ಬೇಳೆ ಕೂಡ ನಿಮ್ಗೆ ಕೆಂಪು ಕಲರ್ ಅಲ್ಲಿ, ಕೆಂಪು ಬಣ್ಣದಲ್ಲಿ ಸಿಕ್ಕತ್ತೆ, ಅದನ್ನ ಹೆಚ್ಚು ಯೂಸ್ ಮಾಡ್ಬೇಕಾಗುತ್ತೆ. ಹಾಗೆ ನೋಡಿ, ನಿಮ್ಗೆ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಶುಕ್ರ 2ನೇ ಮನೆ ಧನಸ್ಥಾನದಲ್ಲಿ ಶುಕ್ರ ಇರೋದು ಎಷ್ಟು ಮುಖ್ಯನೋ ಅಷ್ಟೇ ಶನಿ ಕೂಡ 12ನೇ ಮನೆಯಲ್ಲಿ ಇರೋದ್ರಿಂದ ಶನಿ ದೃಷ್ಟಿ ನಿಮ್ಗೆ ಶುಕ್ರನ ಮೇಲೆ ಅಂದ್ರೆ ನಿಮ್ಮ ಮನೆ 2ನೇ ಮೇಲೆ ಶನಿಯ ದೃಷ್ಟಿ ಬಿದ್ದಾಗ ಅಲ್ಲೆಲ್ಲೋ ಒಂದ್ ಕಡೆ ನೀವು ತುಂಬಾ ಸ್ವಲ್ಪ ಕುಗ್ಗುತ್ತೀರಿ ಅಂತ ಹೇಳ್ಬೋದು ಹಣಕಾಸಿನ ವಿಚಾರದಲ್ಲಿ. ಹಾಗೆ ಮತ್ತೆ 3ನೇ ಮನೆಯಲ್ಲಿ ಸೂರ್ಯ ಮತ್ತೆ ಗುರು ಇರೋದ್ರಿಂದ ತುಂಬಾ ಲಾಭನೇ ಅಂತ ಹೇಳ್ಬೋದು. ಯಾರಾದ್ರೂ ಗವರ್ಮೆಂಟ್ ಕೆಲಸ ಆಗಿರ್ಬೋದು, ಗವರ್ಮೆಂಟ್ ಜಾಬ್ ಆಗಿರ್ಬೋದು, ಅಥವಾ ಗವರ್ಮೆಂಟ್ ಕೆಲ್ಸದಲ್ಲಿ ಇರೋರಾಗಿರ್ಬೋದು, ಅವ್ರಿಗೆಲ್ಲ ತುಂಬಾ ಅನುಕೂಲ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಹಾಗೆ 4ನೇ ಮನೇಲಿ ಬುಧ ಇದ್ದಾಗ ತುಂಬಾ ಬಿಸ್ನೆಸ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗ್ತೀರಾ. ಮನೆ ಕಟ್ಟೋದಿರ್ಬೋದು, ಮನೆಯ ಒಂದು ಏಳಿಗೆ ಇರ್ಬೋದು, ಇದೆಲ್ಲ ಆಗ್ತಿರುತ್ತೆ. ಮತ್ತೆ ಬುದ್ಧಿಯ ಒಂದು ಅಂಶ ಕೂಡ ಜಾಸ್ತಿ ಹೋಗುತ್ತೆ. ಇದೆಲ್ಲದಕ್ಕೂ
ನೀವು ನಿಮ್ಮ ರಾಶಿಯಾಧಿಪತಿ ಕುಜನನ್ನ ನೀವು ತುಂಬಾ ಆರಾಧಿಸ್ಬೇಕಾಗತ್ತೆ. ಆ ಕುಜನಿಗೆ ಸಂಬಂಧಪಟ್ಟ ಒಂದು ಕಲ್ಲನ್ನ ನಿಮ್ ಮನೇಲಿ ಇಟ್ಕೊಳ್ಳಿ, ಅದು ನಿಮ್ಗೆ ಪಾಸಿಟಿವ್ ನ ಕೊಡ್ತಾ ಹೋಗುತ್ತೆ. ಅಂದ್ರೆ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಆಕ್ಟಿವೇಟ್ ಮಾಡ್ಕೊಂಡಾಗ ಆಗತ್ತೆ. ಹಾಗೆ ಕುಜ ಮತ್ತೆ ಕೇತು, ಅವಾಗ್ಲೇ ಹೇಳ್ದೆ ನಿಮ್ಗೆ, ಕುಜ ಮತ್ತೆ ಕೇತು ನಿಮ್ಮ ಒಂದು ರಾಶಿಯಿಂದ 5ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಹೆಲ್ತ್ ಕಡೆ ಗಮನ ಮಾಡ್ಕೊಳ್ಳಿ. ಅದ್ ಬಿಟ್ರೆ ಬೇರೆ ಏನಿಲ್ಲ. ನಿಮ್ಮ ಒಂದು ಕೋರ್ಟ್ ಕೇಸ್ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಮತ್ತೆ ನಿಮ್ಗೆ 11ರಲ್ಲಿ ರಾಹು ಇರೋದು ತುಂಬಾ ಯೋಗನೆ ಅಂತ ಹೇಳ್ಬೋದು. 11ನೇ ಮನೆ ರಾಹು ಯೋಗದಲ್ಲಿ ಯೋಗ. ಅದು ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ, ಮೇಷರಾಶಿಯವ್ರಿಗೆ. ಹಾಗೆ ಗಂಡ್ ಮಕ್ಳಿಗೂ ಕೂಡ ಅದು ಒಂದು ಒಳ್ಳೆ ಜಾಗದಲ್ಲಿ ರಾಹು ಇರೋದ್ರಿಂದ ಏನಾದ್ರೂ ಒಂದು ಬೆನಿಫಿಟ್, ಏನಾದ್ರೂ ಒಂದು ಸಡನ್ ಯೋಗವನ್ನ ಕೊಡ್ತೀರಾ. ಇದೆಲ್ಲದಕ್ಕೂ ಮುಖ್ಯ ನಿಮ್ಮ ಒಂದು ಈ ಆಷಾಢ ಮಾಸೆಯ ಪೂಜೆ ವ್ರತ, ಇದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದರ ಜೊತೆ ನಮ್ಮ ಒಂದು ಕ್ರಿಸ್ಟಲ್ ಏನಿದೆ, ಮುಖ್ಯವಾಗಿ ನಿಮ್ಗೆ ಸುಬ್ರಹ್ಮಣ್ಯ, ಕುಜನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಅನ್ನ, ಕ್ರಿಸ್ಟಲ್ ನ ನೀವು ಯೂಸ್ ಮಾಡಿ ಅದರಿಂದ ನೀವು ದುಪ್ಪಟ್ಟು ಲಾಭ, ದುಪ್ಪಟ್ಟು ಯೋಗವನ್ನ ಕೂಡ ಪಡೆದುಕೊಳ್ತೀರಾ. ಹಾಗೆ ಶನಿ 12ನೇ ಮನೆ, ಭಯ ಬೀಳ್ಬೇಡಿ, ಶನಿ 12ನೇ ಮನೇಲಿ ಇರ್ಬೋದು, ಆದ್ರೆ ನಿಮ್ಗೆ ಯೋಗ ಕೂಡ ರಾಹು ಕೂಡ ಇರ್ತಾರೆ. ಎಲ್ಲೋ ಒಂದ್ ಕಡೆ ಶನಿ ನಿಮ್ಗೆ ಇದು ಮಾಡ್ಬೋದು, ಡಿಸ್ಟರ್ಬ್ ಮಾಡ್ಬೋದು. ಆದ್ರೆ ಯೋಗವಾದ ಜಾಗದಲ್ಲಿ ರಾಹು ಇದಾರೆ, ಒಂದು ಒಳ್ಳೆ ಜಾಗದಲ್ಲಿ. ಮತ್ತೆ ಗುರು ನಿಮ್ಮ ಮನೆಗೆ ಹೆಲ್ಪ್ ಮಾಡುವಂತ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಗೆ ಬೇಕಾಗಿರುವಂತವ್ರಾಗಿರ್ಬೋದು, ನಿಮ್ಮ ಅಧಿಕಾರಿಗಳಾಗಿರ್ಬೋದು, ಅವರು ಕೂಡ ಹೆಲ್ಪ್ ಮಾಡೋ ಜಾಗದಲ್ಲಿ ಸೂರ್ಯ ಗುರು ಇದ್ದಾರೆ. ಹೀಗಾಗಿ ಬುಧ ಚೆನ್ನಾಗಿದ್ದಾರೆ. ಹೀಗಾಗಿ ಕುಜ ಕೇತು ಕೂಡ ಚೆನ್ನಾಗಿರೋದ್ರಿಂದ ನಿಮ್ಮ ರಾಶಿಗೆ ಒಂದು ಗ್ರಹದಿಂದ ಏನೋ ಕೆಟ್ಟದ್ದಾಗಿರ್ಬೋದು, ಆದ್ರೆ 5-6 ಗ್ರಹದಿಂದ ನಿಮ್ಗೆ ಒಳ್ಳೆ ಒಂದು ಶುಭ ಸೂಚನೆ ಸಿಗ್ತಾ ಇದೆ. ಹಾಗಾಗಿ ದಯವಿಟ್ಟು ನೀವು ಈ ಒಂದು ಕುಜನಿಗೆ ಸಂಬಂಧಪಟ್ಟಂತಹ ಕ್ರಿಸ್ಟಲ್ ನ ವೇರ್ ಮಾಡಿ ನೋಡಿ. ಈ ಆಷಾಢದಲ್ಲಿ ನೀವು ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆದಷ್ಟು ನೀವು ಕುಜನನ್ನ, ಸುಬ್ರಹ್ಮಣ್ಯನ ಆರಾಧಿಸಿ. ಆಷಾಢ ಮಾಸದಲ್ಲಿ ಎಲ್ಲಾ ದೇವ್ರಿಗೂ ಪೂಜೆ ಮಾಡಿ, ಅದ್ರಲ್ಲೂ ಸುಬ್ರಹ್ಮಣ್ಯನನ್ನ ಅತಿ ಹೆಚ್ಚು ಆರಾಧಿಸಿ ಅಂತ ಹೇಳ್ತೀನಿ. ಜೇನುತುಪ್ಪವನ್ನ ಬಹಳ ಬಳಸಿ. ನೀವು ಮನೆಯಲ್ಲಿ 1 ಸ್ಪೂನ್ ಜೇನುತುಪ್ಪವನ್ನ ಸದಾ ತಿಂತಾ ಬನ್ನಿ ಈ ಆಷಾಢ ಮಾಸದಲ್ಲಿ. ಮೇಷರಾಶಿಯವರು ಅದು ನಿಮ್ಗೆ ತುಂಬಾ ಒಳ್ಳೇದನ್ನ ಮಾಡುತ್ತೆ, ತುಂಬಾ ಯೋಗವನ್ನ ಮಾಡುತ್ತೆ. ಯಾವ್ದೋ ಒಂದ್ ಕೆಲ್ಸ ನಮಗ್ ಗೊತ್ತಿಲ್ದಿರಾ ಅದನ್ನ ಮಾಡಿರ್ತೀವಿ, ಆದ್ರೂ ಕೂಡ ಅದು ನಮ್ಗೆಲ್ಲ ಒಂದ್ ಕಡೆ ಒಳ್ಳೇದ್ ಮಾಡುತ್ತೆ ಅಂತ ಹೇಳುತ್ತೆ, ಒಂದು ಯೋಗವನ್ನ ಕೊಡುತ್ತೆ ಅಂತ ಹೇಳುತ್ತೆ. ಅದೆಲ್ಲರಿಗೂ ಕೂಡ ಈ ಮೇಷರಾಶಿಯವರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಹಾಗಾಗಿ ಹೆಚ್ಚೆಚ್ಚು, ಇನ್ನ ಅತಿ ಹೆಚ್ಚು ವಿಷಯಗಳನ್ನ ನಾನ್ ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಬರ್ತೀನಿ. ಹಾಗೆ ಇಷ್ಟೊತ್ತು ಈ ಒಂದು ವಿಡಿಯೋ ನೋಡಿರೋದ್ರಿಂದ ಈ ಒಂದು ಎಲ್ಲಾ ವಿಷಯ, ಮೇಷರಾಶಿಯವರಿಗೆ ಸಮಸ್ತವಾಗಿ ಎಲ್ಲಾ ವಿಷಯನು ಕುಜನ ಬಗ್ಗೆ ತಿಳಿಸಿ ಹೇಳಿದೀನಿ. ಯಾವ ದೇವ್ರಿಗೆ ಪೂಜೆ ಮಾಡ್ಬೇಕು, ಯಾವ ಹೂವನ್ನ ಅರ್ಪಿಸ್ಬೇಕು ಅನ್ನೋದನ್ನ ಹೇಳಿದೀನಿ. ಈ ವಿಡಿಯೋ ನೋಡಿ ನೀವು ನಮ್ಮ ಒಂದು ನಂಬರ್ಗೆ ನೀವು ಕರೆ ಮಾಡಿದ್ದೆ, ಅದ್ರಲ್ಲಿ ನಿಮ್ಗೆ ಏನ್ ಬೇಕು, ನಿಮ್ಗೆ ಕುಜನ ಏನು ಸ್ಟೋನ್ ಆಗ್ಲಿ, ಬ್ರೇಸ್ಲೆಟ್ ಆಗ್ಲಿ, ನಿಮ್ಮ ಒಂದು ಆನ್ಲೈನ್ ಮುಖಾಂತರ ಕೂಡ ಮೇಷರಾಶಿಯವರಿಗೆ ಕೊಡ್ತೀವಿ. ಅದನ್ನ ನೀವು ವೇರ್ ಮಾಡಿದ್ದೆ ಆಗಿದ್ದಲ್ಲಿ ಅದೃಷ್ಟ ನಿಮ್ಗೆ ನೋಡಿ 1 ತಿಂಗಳಲ್ಲಿ ನಿಮ್ಮ ಅದೃಷ್ಟನೇ ಚೇಂಜ್ ಆಗುತ್ತೆ. ಅಂದ್ರೆ ನೀವು ಯಾವುದೇ ಪ್ರಾಪರ್ಟಿ ವಿಷಯದಲ್ಲಿ ಕೂಡ ನೀವು ಗೆಲ್ತೀರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ವೀಕ್ಷಕರೇ. ಧನ್ಯವಾದ.